ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಹಸಿ ಮಾವಿನಕಾಯಿನ ಬಳಸ್ಕೊಂಡು ಕುಲ್ಫಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ. ಈ ಬೇಸಿಗೆ ಕಾಲದಲ್ಲಿ ತಣ್ಣಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ದಾಗ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಈ ರೀತಿ ಕುಲ್ಫಿನ ಟ್ರೈ ಮಾಡಿ. ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹುಳಿ ಹುಳಿಯಾಗಿ ಖಾರವಾಗಿ ಸ್ವೀಟ್ ಆಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಟೇಸ್ಟಿ ಆದಂತಹ ಮಾವಿನಕಾಯಿ ಕುಲ್ಫಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ತೋತಾಪರಿ ಮಾವಿನಕಾಯಿನ ತಗೊಂಡಿದ್ದೇನೆ. ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆನ ಇರಿದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ನೋಡ್ಬೋದು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ಈ ಮಾವಿನಕಾಯಿನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ ಒಂದು ಇಡೀ ಆಗುವಷ್ಟು ಪುದೀನ ಸೊಪ್ಪನ್ನು, ಫ್ರೆಶ್ ಇರುವಂತಹ ಪುದೀನ ಸೊಪ್ಪನ್ನ ತೊಳೆದು ಸೇರಿಸ್ಕೊಳ್ತೇನೆ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಬ್ಲಾಕ್ ಸಾಲ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಈ ಬ್ಲಾಕ್ ಸಾಲ್ಟ್ ಇಲ್ಲ ಅಂದಲ್ಲಿ ಮಾಮೂಲಿ ಪುಡಿ ಉಪ್ಪನ್ನಾದ್ರೂ ನೀವು ಸೇರಿಸ್ಕೊಳ್ಬಹುದು. ನಂತರ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ಮಾವಿನಕಾಯಿ ಮಿಶ್ರಣ ನುಣ್ಣಗೆ ರುಬ್ಕೊಂಡಿದ್ದಾಯ್ತು. ಈಗ ಇದನ್ನ ಶೋಧಿಸ್ಕೊಳ್ತೇನೆ. ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ಮಕ್ಕಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಐಸ್ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮನೆಯಲ್ಲೇನೆ ಟ್ರೈ ಮಾಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾವು ಚಾಕ್ಲೇಟ್ ತಿಂತೀವಲ್ಲ, ಮ್ಯಾಂಗೋ ಚಾಕ್ಲೇಟ್, ಅದೇ ಟೇಸ್ಟ್ ಅಲ್ಲಿ ಇರುತ್ತೆ ಈ ಮ್ಯಾಂಗೋ ಕುಲ್ಫಿ. ನೋಡ್ಬೋದು ಶೋಧಿಸ್ಕೊಂಡಿದ್ದಾಯ್ತು. ನೋಡ್ಬೋದು ಮಾವಿನಕಾಯಿ ಜ್ಯೂಸ್ ಸಪ್ರೇಟ್ ಆಗಿ ಬಂದಿದೆ. ಈಗ ಇದನ್ನ ಒಂದು ಸೈಡ್ಗೆ ಇಡ್ತೇನೆ. ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಕಡಾಯಿಗೆ ಯಾವ ಕಪ್ಪಲ್ಲಿ ನಾವು ಮಾವಿನಕಾಯಿ ರುಬ್ಕೋಬೇಕಾದ್ರೆ ನೀರನ್ನ ಬಳಸಿದ್ವೋ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಹಾಕಿಕೊಳ್ತಾ ಇದ್ದೇನೆ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಸೇರಿಸ್ಕೊಳ್ತೇನೆ. ಈ ರೀತಿ ಕಾರ್ನ್ ಫ್ಲೋರ್ ಅನ್ನ ಸಕ್ಕರೆಗೆ ಹಾಕಿ ಮಿಕ್ಸ್ ಮಾಡಿದ ನಂತರ ರುಬ್ಬಿ ಶೋಧಿಸಿರುವಂತಹ ಈ ಮಾವಿನಕಾಯಿ ಜ್ಯೂಸ್ ಅನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಾವಿನಕಾಯಿ ಜ್ಯೂಸ್ ಅನ್ನ ಹಾಕಿ ಚೆನ್ನಾಗಿ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಕುದಿ ಬರ್ತಾ ಇದೆ. ಕೈ ಬಿಡ್ದೇನೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕಾಗುತ್ತೆ. ಇದು 1-2 ಕುದಿ ಬಂದ್ರೆ ಸಾಕು, ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಳ್ತೇನೆ. ಹಾಗೇನೆ 1/4 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಅನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ವೆನಿಲಾ ಎಸೆನ್ಸ್ ಹಾಕೊಳ್ಳೋದ್ರಿಂದ ಫ್ಲೇವರು ಹಾಗೂ ಟೇಸ್ಟ್ ಇರುತ್ತೆ. ನಂತರ ಇಲ್ಲಿ ನಾನು ಗ್ರೀನ್ ಫುಡ್ ಕಲರ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಚಿಟಿಕೆ ಆಗುವಷ್ಟು ಗ್ರೀನ್ ಫುಡ್ ಕಲರ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಫುಡ್ ಕಲರ್ ಆಪ್ಷನಲ್, ಬೇಕು ಅಂದಲ್ಲೇ ಬಳಸ್ಬೋದು, ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ನೋಡಿ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ್ರೆ ಸಾಕು, ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಕುದಿಸ್ಕೊಂಡಿದ್ದಾಯ್ತು. ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ. ಮಿಶ್ರಣ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಈ ಮಿಶ್ರಣನ ನಾನಿಲ್ಲಿ ಇನ್ನೊಂದು ಬಟ್ಲಿಗೆ ಹಾಕಿಕೊಳ್ತೇನೆ. ನೋಡ್ಬೋದು ನಾವು ಕುದಿಸ್ಕೊಂಡಿರುವಂತಹ ಈ ಮಿಶ್ರಣ ಫುಲ್ ತಣ್ಣಗಾಗಿದೆ. ನಂತರ ನಾನಿಲ್ಲಿ ಈ ರೀತಿ ಕುಲ್ಫಿ ಮೌಲ್ಡ್ ಅನ್ನ ತಗೊಂಡಿದ್ದೇನೆ. ಈ ರೀತಿ ಕುಲ್ಫಿ ಮೌಲ್ಡ್ ಇಲ್ಲ ಅಂದಲ್ಲಿ ಗ್ಲಾಸ್ ನಲ್ಲಾದ್ರೂ ನಾವು ಈ ಕುಲ್ಫಿನ ಮಾಡ್ಕೊಳ್ಬಹುದು. ಈ ಮಿಶ್ರಣನ ನಾನಿಲ್ಲಿ ಸ್ವಲ್ಪನೇ ಈ ಕುಲ್ಫಿ ಮೌಲ್ಡಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ತುಂಬಾ ನಾನಿಲ್ಲಿ ಕುಲ್ಫಿ ಮೌಲ್ಡಿಗೆ ನಾವು ಮಾಡಿಟ್ಟಂತಹ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಈ ರೀತಿ ತುಂಬಿಸಿದ ನಂತರ ಇದಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಳ್ತೇನೆ. ಒಮ್ಮೆ ಈ ರೀತಿ ಟ್ಯಾಪ್ ಮಾಡಿ ಈ ರೀತಿ ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಈ ರೀತಿ ಕ್ಯಾಪ್ ಅನ್ನ ಕ್ಲೋಸ್ ಮಾಡಿ ಇದನ್ನ ಡೀಪ್ ಫ್ರಿಜ್ ಅಲ್ಲಿ 8 ಅವರ್ ಅಥವಾ 1 ನೈಟ್ ಫುಲ್ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ. ನಾನಿಲ್ಲಿ 1 ನೈಟ್ ಫುಲ್ಲು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಮಿನಿಮಮ್ 8 ಅವರ್ ಆದ್ರೂ ಇದನ್ನ ತಣ್ಣಗಾಗ್ಲಿಕ್ಕೆ ಡೀಪ್ ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ. ನಾನಿಲ್ಲಿ ಸಂಜೆ ಮಾಡಿ ಫುಲ್ ನೈಟ್ ಇದನ್ನ ಡೀಪ್ ಫ್ರಿಜ್ ಅಲ್ಲಿ ಇಟ್ಟಿದ್ದೆ.
ಈಗ ಇದನ್ನ ತೆಗಿತಾ ಇದ್ದೇನೆ. ನೋಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಡೀಪ್ ಫ್ರಿಡ್ಜ್ ಇಂದ ತೆಗೆದು ಒಂದು 5 ನಿಮಿಷ ಇದನ್ನ ಹೊರಗೆ ಹಾಗೆ ಬಿಟ್ಟು ನಂತರ ತೆಗೆದ್ವಿ ಅಂದ್ರೆ ಈಸಿಯಾಗಿ ಬರ್ತವೆ. ನಾನಿಲ್ಲಿ ಈ ಮಾವಿನಕಾಯಿ ಕುಲ್ಫಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೇನೆ. ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಬಂದಿದ್ದಾವೆ ಅಂತ. ಟೇಸ್ಟು ಅಷ್ಟೇನೆ ಹುಳಿ ಹುಳಿಯಾಗಿ ಖಾರವಾಗಿ ಸ್ವೀಟ್ ಆಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.